टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಂಟ್ವಾಳದಲ್ಲಿ ನಿನ್ನೆ ಬರ್ಬರವಾಗಿ ಹತ್ಯೆಯಾದಂತಹ ಅಬ್ದುಲ್ ರಹೀಮಾನ್ ಮೃತದೇಹ ಇವತ್ತು ಏನು ಪೋಸ್ಟ್ಮಾರ್ಟಮ್ ಆದ ಬಳಿಕ ಈಗ ಮಂಗಳೂರಿನ ಹೊರವಲಯದಲ್ಲಿರುವಂತಹ ದೇರಳಕಟ್ಟೆ ಸಮೀಪದ ಮದನಿ ನಗರದಲ್ಲಿರುವಂತಹ ಈ ಒಂದು ಮಸೀದಿ ಏನಿದೆ ಇಲ್ಲಿಗೆ ಈಗ ಕರ್ಕೊಂಡು ಬರಲಾಗಿದೆ. ಇಲ್ಲಿ ನೋಡ್ಬೋದಾಗಿದೆ, ಇದು ದೇರಳಕಟ್ಟೆ ಮೈನ್ ರೋಡ್ ಇದು. ಸೊ ಇಲ್ಲಿ ಪಕ್ಕದಲ್ಲಿರುವಂತಹ ಮದನಿ ನಗರದಲ್ಲಿರುವಂತಹ ಈ ಮಸೀದಿ ಏನಿದೆ, ಸೊ ಈ ಮಸೀದಿಗೆ ಇವಾಗ ಮೃತದೇಹವನ್ನು ಕರೆದುಕೊಂಡು ಅಲ್ಲಿ ಮೈಯತ್ ಅಂದರೆ ಅವರ ಏನು ಅಂತಿಮ ವಿಧಿವಿಧಾನಗಳಲ್ಲಿ ಸ್ನಾನವನ್ನು ಮಾಡಿಸೋದನ್ನೇನು ಹೇಳ್ತಾರೆ. ಸೊ ಆ ಒಂದು ಮೈಯತ್ತನ್ನು ಅಲ್ಲಿ ಮಾಡಿಸ್ತಾ ಇರುವಂಥದ್ದು. ಸದ್ಯಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಇಲ್ಲೇ ಬೀಡುಬಿಟ್ಟಿರೋದನ್ನು ನೋಡ್ಬೋದಾಗಿದೆ. ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮತ್ತು ಕಾನೂನು ಸುವ್ಯವಸ್ಥೆ DCP ಸಿದ್ಧಾರ್ಥ್ ಗೋಯಲ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಬೀಡುಬಿಟ್ಟಿದ್ದಾರೆ. ಮತ್ತು ಈ ಒಂದು ಮಸೀದಿ ಸುತ್ತಮುತ್ತ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಲಾಗಿರುವಂಥದ್ದು. ಅಂದರೆ ಮಂಗಳೂರಿನ ಹೆಚ್ಚುವರಿ ಪೊಲೀಸ್ ಪಡೆಯನ್ನು ಇಲ್ಲಿ ನೇಮಿಸಿರುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಸದ್ಯಕ್ಕೆ ಏನು ಇಲ್ಲಿ ಆ ಮೈಯತ್ ಮುಗಿದ ನಂತರ ಇಲ್ಲಿಂದ ಮೆರವಣಿಗೆ ಮೂಲಕ ಆ ಒಂದು ಬಂಟ್ವಾಳದ ಅವರ ಊರೇನಿದೆ ಬಡಗಬೆಳ್ಳೂರು, ಆ ಒಂದು ಊರಿಗೆ ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗಬೇಕು ಅನ್ನೋ ನಿರ್ಧಾರವನ್ನು ಮಾಡಲಾಗಿದೆ. ಸೊ ಪೊಲೀಸರ ಜೊತೆ ಅದನ್ನೇ ನಿನ್ನೆ ಪ್ರತಿಭಟನಾಕಾರರು ಪಟ್ಟಣ ಹಿಡಿದಿದ್ದಂಥದ್ದು. ಈ ಒಂದು ರಸ್ತೆಯನ್ನು ನಿನ್ನೆ ರಾತ್ರಿ ಕಂಪ್ಲೀಟಾಗಿ ಬಂದ್ ಮಾಡಿ ಆ ಒಂದು ಪ್ರತಿಭಟನೆಯನ್ನು ಮಾಡಿದರು. ಅದಾದ ಬಳಿಕ ಈಗ ಮೆರವಣಿಗೆಯ ಮೂಲಕ ಕರ್ಕೊಂಡು ಹೋಗುವಂಥದ್ದು, ಅಂದರೆ ಇಲ್ಲಿಂದ ಮೃತದೇಹನ ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗಿ ಅಲ್ಲಿ ಅಂತಿಮ ಸಂಸ್ಕಾರವನ್ನು ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಸೊ ಈ ಒಂದು ಮೆರವಣಿಗೆಯ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ಹೇಳಿ ಹೆಚ್ಚುವರಿ ಪೊಲೀಸರನ್ನು ಕೂಡ ನೇಮಿಸಿರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ, ಪೊಲೀಸ್ KSRP ವೆಹಿಕಲ್ಗಳು ಮತ್ತು ಹೆಚ್ಚಿನ ಪೊಲೀಸ್ ಪಡೆಗಳನ್ನು ಕೂಡ ಇಲ್ಲಿ ನಿಯೋಜನೆಯನ್ನು ಮಾಡಲಾಗಿರುವಂಥದ್ದು. ಸೊ ಅಕ್ಕಪಕ್ಕದ ಜಿಲ್ಲೆಗಳಿಂದ ಹಾಸನ, ಮೈಸೂರು ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳಿಂದ ಹೆಚ್ಚುವರಿ ಪೊಲೀಸರನ್ನು ಕರೆಸ್ಕೊಳ್ಳಲಾಗ್ತಾ ಇದೆ. ಸೊ ಏನು ರಾಜ್ಯದ ಕಾನೂನು ಸುವ್ಯವಸ್ಥೆ ADGP R ಹಿತೇಂದ್ರ ಕೂಡ ಮಂಗಳೂರಿಗೆ ಆಗಮಿಸಿದ್ದಾರೆ. ಸೊ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫೀಲ್ಡ್ಗೆ ಬರ್ತಾರೆ. ಸೊ ಸದ್ಯಕ್ಕೆ ಎಲ್ಲ ರೀತಿಯಲ್ಲಿ ಪೊಲೀಸರು ಮಾನಿಟರನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗದಂತೆ ಈ ಒಂದು ಮೆರವಣಿಗೆ ಮತ್ತು ಅಂತಿಮ ಸಂಸ್ಕಾರವನ್ನು ಮಾಡಬೇಕು ಅನ್ನೋದು ಪೊಲೀಸ್ ಇಲಾಖೆಯ ಮುಂದಿರುವ ಸವಾಲಾಗಿರುವಂಥದ್ದು. ಸದ್ಯಕ್ಕೆ ಈ ಒಂದು ಮಂಗಳೂರಿನಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರುವ ಪರಿಸ್ಥಿತಿ ಕಂಡು ಬಂದರೂ ಕೂಡ ಸದ್ಯಕ್ಕೆ ಶಾಂತವಾಗಿ ಕಂಡು ಬರ್ತಾ ಇದೆ. ಸೊ ಇಲ್ಲಿಂದ ಬಂಟ್ವಾಳಕ್ಕೆ ಹೋಗುವಂತಹ ಮಾರ್ಗ ಅಂದರೆ ಏನು ಇಲ್ಲಿಂದ ಮಂಗಳೂರಿನ ಫರಂಗಿಪೇಟೆ, ಬಂಟ್ವಾಳ ಈ ರೀತಿ ಒಂದು ಮಾರ್ಗವನ್ನು ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಅಲ್ಲೆಲ್ಲ ಈಗ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.